ಕೊಟ್ಟಿರುವಂತದ್ದು ಸುಮ್ಮನೆ ಓಡಾಡಿದ್ರೆ ಮಾತ್ರ ಗಾಡಿಯನ್ನ ಸೀಸ್ ಮಾಡ್ತೀವಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು. ನೀವು ಕೂಡ ಅಷ್ಟೇ, ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿ, ತಪ್ಪದೇ ಫಾಲೋ ಮಾಡಿದ್ರೆ ಮಾತ್ರ ನಾವು ಕೊರೋನಾದಿಂದ ದೂರ ಇರಲಿಕ್ಕೆ ಸಾಧ್ಯ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಇಲ್ಲಿ ಪ್ರಮುಖವಾಗಿ ನಿನ್ನೆಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇವತ್ತು ಏನಾಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನಾಯಕತ್ವ ಬದಲಾವಣೆ ಸೇರಿದಂತೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಆಡಳಿತಾರೂಢ ಬಿಜೆಪಿಯಲ್ಲಿ ಉದ್ಭವಿಸಿದ್ದಂತ ಬಿಕ್ಕಟ್ಟು ಸದ್ಯಕ್ಕೆ ದೆಹಲಿಗೆ ಸ್ಥಳಾಂತರಗೊಂಡಿದೆ. ಹಲವು ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಅಂದ್ರೆ 3 ಜನ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಅದರೊಂದಿಗೆ ವೈಯಕ್ತಿಕವಾಗಿ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಂತಹ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ 3 ದಿನಗಳ ಕಾಲ ಮಾಹಿತಿ ಸಂಗ್ರಹಿಸಿ ನಿನ್ನೆ ವಾಪಸ್ ದೆಹಲಿಗೆ ತೆರಳಿದ್ದಾರೆ. ಶೀಘ್ರದಲ್ಲೇ ಅವರು ರಾಜ್ಯದಲ್ಲಿನ ವಿದ್ಯಮಾನಗಳ ಬಗ್ಗೆ ಪಕ್ಷದ ಹೈಕಮಾಂಡ್ಗೆ ವಿವರಗಳನ್ನು ಒಳಗೊಂಡಂತ ವರದಿಯೊಂದನ್ನು ಸಲ್ಲಿಸಲಿದ್ದಾರೆ. ಆ ಬಳಿಕ ವರಿಷ್ಠರು ತಮ್ಮ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ ಅಂತ ಮೂಲಗಳು ಹೇಳಿವೆ. ಅದರ ವರಿಷ್ಠರ ನಿರ್ಧಾರ ಹೊರಬೀಳುವವರೆಗೂ ಭಿನ್ನಾಭಿಪ್ರಾಯ ಹೊಂದಿರುವಂತಹ ಶಾಸಕರು ಸದ್ಯಕ್ಕೆ ಸುಮ್ಮನಾಗ್ತಾರೆಯೇ ಅಥವಾ ಮತ್ತೆ ತಮ್ಮ ಚಟುವಟಿಕೆಗಳ ಮೂಲಕ ಒತ್ತಡ ಹೇರುವಂತ ತಂತ್ರವನ್ನ ಮುಂದುವರಿಸ್ತಾರಾ ಎಂಬುದು ಕುತೂಹಲಕಾರಿಯಾಗಿದೆ. ಸಿಎಂ ಕುರ್ಚಿಯಲ್ಲಿ ಯಡಿಯೂರಪ್ಪ ಸೇಫ್ ಆಗಿದ್ದಾರೆ. ಬಂಡಾಯ ಟುಸ್ ಆಗಿದ್ದು ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಫುಲ್ ಮಾರ್ಕ್ಸ್ ನೀಡಿದೆ. ಕೋರ್ ಕಮಿಟಿ ಸಭೆ ಮುಗಿಯುತ್ತಲೇ ಸಿಎಂ ವಿಕ್ಟರಿ ಸಿಂಬಲ್ ಅನ್ನು ತೋರಿಸಿದ್ರು. ಸಭೆ ಮುಗಿಸಿ ನಗುಮೊಗದಿಂದಲೇ ಬಿಜೆಪಿ ಕಚೇರಿಯಿಂದ ತೆರಳಿದ್ರು. ನಾಯಕತ್ವ ಬದಲಾವಣೆ ಇಲ್ಲ, ಯಾರು ಮಾತಾಡಬೇಡಿ ಅಂತ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಅರುಣ್ ಸಿಂಗ್ ಹೊರಟರು. 2-3 लोग हैं, अधिक नहीं, 2-3 लोग ही हैं जो सदैव पार्टी को नुकसान करने का काम करते हैं, पार्टी के इंटरेस्ट में बात नहीं करते, पार्टी को क्षति होती है, कार्यकर्ताओं को जो हर्ट होते हैं उसको जरूर ध्यान देना चाहिए और समय आने पे अवश्य रूप से लोगों के खिलाफ कार्रवाई होगी और कुछ लोगों को समझाएंगे भी और कुछ के खिलाफ कार्रवाई भी करेंगे. ನಾಯಕತ್ವದ ಪ್ರಶ್ನೆ ಚರ್ಚೆ ಆಗಲಿಲ್ಲ, ಯಡಿಯೂರಪ್ಪನವರೇ ನಮ್ಮ ನಾಯಕರು ಅಂತ ಕೋರ್ ಕಮಿಟಿ ಸಭೆಯ ನಂತರ ಅಶೋಕ್ ಹೇಳಿದ್ರು. ಪದೇ ಪದೇ ಇದರ ಬಗ್ಗೆ ಪ್ರಸ್ತಾಪಿಸಬೇಡಿ, ಬಿಎಸ್ವೈ ನೇತೃತ್ವದಲ್ಲೇ ಸರ್ಕಾರ ಮುಂದುವರಿಯಲಿದೆ. ಬಹಿರಂಗ ಹೇಳಿಕೆ ನೀಡಿದವರ ಮೇಲೆ ಕಠಿಣ ಕ್ರಮ. ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರು. ನಾಯಕತ್ವದ ಪ್ರಶ್ನೆ ಚರ್ಚೆ ಆಗಲಿಲ್ಲ, ಯಡಿಯೂರಪ್ಪನವರೇ ನಮ್ಮ ನಾಯಕರು. ಸ್ಪಷ್ಟವಾಗಿ ನಮ್ಮ ಇನ್ಚಾರ್ಜ್ ಅರುಣ್ ಸಿಂಗ್ ಅವರು ಈ ಮಾತನ್ನ ಹೇಳಕ್ಕೆ ಹೇಳಿದ್ದಾರೆ. ಅವರ ನೇತೃತ್ವದಲ್ಲೇ ಸರ್ಕಾರ ನಡೆಯುತ್ತೆ. ಇದು ಸ್ಪಷ್ಟವಾದಂಥ ತೀರ್ಮಾನವನ್ನ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನಾಗಿಲ್ಲ, ಅದು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ಸುದ್ದಿ ಅಷ್ಟೇ. ಯಾರ್ಯಾರು ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧ ಮಾತಾಡಿದರೆ ಅವ್ರ ಮೇಲೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ತೀರ್ಮಾನ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ನಿಗಮ ಮಂಡಳಿ ಆಯ್ಕೆಯಲ್ಲಿ ಮೂಡಿದಂತ ಗೊಂದಲಕ್ಕೂ ಕೂಡ ತೆರೆ ಎಳೆಯಲಿಕ್ಕೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಪಕ್ಷದ ಮಾತು ಕೇಳದೆ ಕೆಲ ನಿಗಮ ಮಂಡಳಿಗಳಿಗೆ ಕೆಲವರನ್ನ ನೇಮಕ ಮಾಡಲಾಗಿತ್ತು. ಪಕ್ಷದಲ್ಲಿ ಗೊಂದಲ ಇರೋದ್ರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಿದ್ದು ಈ ಬಗ್ಗೆ ಅರುಣ್ ಸಿಂಗ್ಗೆ ದೂರನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ನೇಮಕವಾದವರನ್ನ ಕೆಲವರನ್ನ ಕೈಬಿಟ್ಟು ಪಕ್ಷದ ಸಂಘಟನೆಯಲ್ಲಿ ತೊಡಗಿದಂತವರಿಗೆ ಅವಕಾಶವನ್ನ ನೀಡಲಿಕ್ಕೆ ತೀರ್ಮಾನಿಸಲಾಗಿದೆ. ಹೀಗಾಗಿ ಈಗ ಆಯ್ಕೆ ಆಗಿರುವಂತೆ ಕೆಲವರಿಗೆ ಕೋಕ್ ನೀಡಲಾಗುತ್ತಂತೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕೆಲವೊಂದು ಮಹತ್ವದ ವಿಷಯಗಳು ಚರ್ಚೆ ಆಗಿದೆ. ಸಚಿವರ ಕಾರ್ಯವೈಖರಿ, ರೆಬಲ್ಸ್ಗಳ ದೆಹಲಿ ಯಾತ್ರೆ, ಶಾಸಕರನ್ನ ಗಣನೆಗೆ ತೆಗೆದುಕೊಳ್ಳದೆ ಇರುವಂತದ್ದು, ಹೀಗೆ ಹಲವು ವಿಷಯಗಳ ಚರ್ಚೆ ಆಗಿದೆ. ಹಾಗೆ ರಾಜ್ಯ ಬಿಜೆಪಿ ನಾಯಕರಿಗೆ ಅರುಣ್ ಸಿಂಗ್ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದು, ಇಲಾಖೆಗಳಲ್ಲಿ ಉತ್ತಮ ಕಾರ್ಯನಿರ್ವಹಣೆಯನ್ನ ಚುರುಕುಗೊಳಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕೆಲ ಇಲಾಖಾವಾರು ಕಾರ್ಯನಿರ್ವಹಣೆ ಬಗ್ಗೆ ಅರುಣ್ ಸಿಂಗ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಸಚಿವರ ಕಾರ್ಯವೈಖರಿ ತೃಪ್ತಿದಾಯಕವಾಗಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ಶಾಸಕರ ದೆಹಲಿ ಯಾತ್ರೆಗೆ ಯಡಿಯೂರಪ್ಪ ಸಭೆಯಲ್ಲಿ ಸಿಟ್ಟುಗೊಂಡಂತೆ. ಪದೇ ಪದೇ ಕೆಲವರು ದೆಹಲಿಗೆ ಹೋಗ್ತಾರೆ, ಗೊಂದಲ ಸೃಷ್ಟಿ ಮಾಡುವಂಥದ್ದು ಶುರು ಮಾಡ್ತಿದ್ದಾರೆ. ದೆಹಲಿಗೆ ಬರೋದಕ್ಕೆ ಮೊದಲು ನೀವು ಹೈಕಮಾಂಡ್ ಸಮಯವನ್ನ ಕೊಡಬಾರದು. ಕೆಲ ಶಾಸಕರು ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೆಹಲಿಗೆ ಬರ್ತಾರೆ, ಮೊದಲು ಇದನ್ನ ನಿಲ್ಲಿಸಿದ್ರೆ ಗೊಂದಲ ತಾನಾಗಿಯೇ ನಿಲ್ಲುತ್ತೆ ಅಂತ ಸಿಡಿಮುಡಿಗೊಂಡೆ ಮಾತನಾಡಿದ್ರಂತೆ. ಕೋರ್ ಕಮಿಟಿ ಸಭೆಯಲ್ಲಿ ಶಿಸ್ತಿನ ಬಗ್ಗೆ ಚರ್ಚೆ ಆಗಿದೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಸಹಿಸಲ್ಲ, ಅಶಿಸ್ತಿನ ವಿರುದ್ಧ ಸ್ಪಷ್ಟ ಸಂದೇಶಕ್ಕೆ ಸಭೆಯಲ್ಲಿ ಒತ್ತಾಯಿಸಲಾಯಿತಂತೆ. ಕೋರ್ ಕಮಿಟಿ ಸದಸ್ಯರೆಲ್ಲರೂ ಒಂದೇ ಬೇಡಿಕೆಯನ್ನ ಇಟ್ಟಿದ್ದು, ಅಶಿಸ್ತಿನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಹೇಳಿಕೆಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವವರಿಗೆ ಕಡಿವಾಣವನ್ನು ಹಾಕಬೇಕು,
ಪಕ್ಷದ ಸಂಪ್ರದಾಯ ತಪ್ಪುವಂಥದ್ದು ಬೇಡ, ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಸಹಿಸಲ್ಲ ಅಂತ ಸಂದೇಶವನ್ನ ರವಾನಿಸಿದ್ರು. ಹಲವು ಬಾರಿ ಇಂತಹ ಘಟನೆಗಳು ಆದಾಗ ಕ್ರಮ ಆಗಿದೆ, ಸಂಪ್ರದಾಯ ಮುರಿಯಬೇಡಿ ಅಂತ ಸದಾನಂದ ಗೌಡ ಸಲಹೆಯನ್ನ ನೀಡಿದ್ರಂತೆ. ಸಿಎಂ ಪುತ್ರ ವಿಜೇಂದ್ರ ವಿರುದ್ಧ ಎಚ್ ವಿಶ್ವನಾಥ್ 20,000 ಕೋಟಿ ಮೊತ್ತದ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು. ಇದ್ರ ಬಗ್ಗೆ ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ದಾಖಲೆ ಅಂದ್ರೆ ಅದು ಏನ್ ಪರಿಷ್ಕರಣೆ ಮಾಡಿಬಿಟ್ಟು ಆ ಒಂದು ಯೋಜನೆಯನ್ನ ತರಲಾಗಿದೆ ಅನ್ನೋದ್ರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ರು. 21,470 ಕೋಟಿ ವೆಚ್ಚದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ನಡೀತಾ ಇದೆ. ಹಣವಿಲ್ಲದೆ ಇರುವಂತ ಸಂದರ್ಭದಲ್ಲಿ ಯೋಜನೆಗೆ ಮೊತ್ತ ನಿಗದಿಪಡಿಸಿದ್ಯಾಕೆ ಅಂತ ವಿಶ್ವನಾಥ್ ಪ್ರಶ್ನಿಸಿದ್ರು. ಅಲ್ಲದೆ ವಿಜೇಂದ್ರ ಮೇಲೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಕ್ ಬ್ಯಾಕ್ ಅನ್ನ ಪಡೆದಿರುವಂತ ಆರೋಪವನ್ನು ಹೊರಿಸಿದ್ರು. ಮಕ್ಕಳಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದಾರೆ, ಈಗ ಮತ್ತೆ ಜೈಲಿಗೆ ಹೋಗುವಂತ ಆತಂಕ ಇದೆ ಅಂತ ವಿಶ್ವನಾಥ್ ಕುಟುಕಿದ್ರು. 21,000 ಕೋಟಿ ರೂಪಾಯಿಂದು ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಕರೆಯೋದಕ್ಕೆಲ್ಲ ಸ್ಟೇಜ್ ಸೆಟ್. ಇವರೇನೋ ಟೆಂಡರ್ ಕರೆದು ಬಿಡ್ತಾರೆ, ಕಿಕ್ ಬ್ಯಾಕ್ ತೊಗೊಂಡು ಕಾಂಟ್ರಾಕ್ಟ್ ಕೂಡ ಕೊಟ್ಬಿಡ್ತಾರೆ. ದುಡ್ಡೆಲ್ಲಿದೆ? ಕಾಂಟ್ರಾಕ್ಟ್ ತೊಗೊಂಡವನು ಕಿಕ್ ಬ್ಯಾಕ್ ಕೊಟ್ಬಿಟ್ಟು ನೇಣು ಹಾಕೋಬೇಕು. ಬ್ಯಾಕ್ ಅಂದ ತಕ್ಷಣ ಎಷ್ಟು ಪರ್ಸೆಂಟ್ ತಗೋತಾರೆ, ಎಷ್ಟು ಪರ್ಸೆಂಟ್ ತಗೊಂಡಿದ್ದಾರೆ ಹಿಂದೆ? ಬಿಡಿ, ಎಲ್ಲರಿಗೂ ಗೊತ್ತಿರೋ ವಿಚಾರ ಪರ್ಸೆಂಟ್. ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ? ಇದು ಮೋರ್ ದ್ಯಾನ್ ದಟ್, ಅದಕ್ಕಿಂತ ಹೆಚ್ಚು. ಮೋರ್ ದ್ಯಾನ್ ದಟ್ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ, ನಿಮ್ಗೆ ಎಷ್ಟು ವಯಸ್ಸು ಅಂತ. ನಾನೇನು ಮುಖ್ಯಮಂತ್ರಿನಾ? ಹೌದಪ್ಪ, ನಾನು ಮುಖ್ಯಮಂತ್ರಿನ? ನೋ, ನಾನು ಐ ಆಮ್ ಜಸ್ಟ್ ಎನ್ MLC, ದಟ್ಸ್ ಆಲ್. ಅವರು ಮುಖ್ಯಮಂತ್ರಿ, ನಿಜ ಮುಖ್ಯಮಂತ್ರಿ, ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿರೋರು ಇದ್ದೀವಿ. ನಮಗೆ ಅನೈತಿಕವಾದ ಹಕ್ಕಿದೆ ಕೇಳೋಂಥ. ವಿಜೇಂದ್ರ ವಿರುದ್ಧದ ಕಿಕ್ ಬ್ಯಾಕ್ ಆರೋಪ ಸತ್ಯಕ್ಕೆ ದೂರವಾದದ್ದು. ವಿಶ್ವನಾಥ್ ಆರೋಪದಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಸಿಎಂ ಯಡಿಯೂರಪ್ಪನವರು ಹೇಳಿದರು. 21,000 ಕೋಟಿ ಮೊತ್ತದ ಭದ್ರಾ ಮೇಲ್ದಂಡೆ ಕಾಮಗಾರಿ ಸಂಬಂಧ ಬೆಳಗ್ಗೆ ವಿಶ್ವನಾಥ್ ದಾಖಲೆ ರಿಲೀಸ್ ಮಾಡಿದ್ರು. MLC ವಿಶ್ವನಾಥ್ ಆರೋಪವನ್ನ ಸಿಎಂ ತಳ್ಳಿ ಹಾಕಿದ್ರು. MLAs are making allegations against you and your son, stating that you are involved in the government. Your son has been involved in government, and also claiming that there is a kickback taken by your son in many irrigation projects. They are all baseless. These are all baseless allegations, and our irrigation secretary is going to clarify everything. This unnecessarily this type of allegation they are doing it. There is no basis for that. But is there a political turmoil here, sir? There is only political reason they are Sir, H. creating. Vishwanath making continuous allegation against you. You are saying that you are becoming old. You should be removed from the party. MLC H. ವಿಶ್ವನಾಥ್ ಕಿಕ್ ಬ್ಯಾಕ್ ಆರೋಪಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ನೀರಾವರಿ ಇಲಾಖೆಯಲ್ಲಿ ಎಲ್ಲಾ ಟೆಂಡರ್ ಪಾರದರ್ಶಕವಾಗಿ ನಡೆಸಲಾಗಿದೆ, ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ. ಆರ್ಥಿಕ ಇಲಾಖೆಯ ಸಹಮತಿ ಇಲ್ಲದೆ 20,000 ಕೋಟಿ ಟೆಂಡರ್ ಆರೋಪ ಸತ್ಯಕ್ಕೆ ದೂರವಾಗಿದ್ದು, 21,473 ಕೋಟಿ ರೂಪಾಯಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಯ ಶಿಫಾರಸಿನ ಅನ್ವಯ ಅನುಮೋದನೆ ಮಾಡಲಾಗಿದೆ. ಆಡಳಿತ ಇಲಾಖೆ ಸಹಮತಿಗೆ ಆಡಳಿತಾತ್ಮಕ ಒಪ್ಪಿಗೆಯನ್ನ ಕೂಡ ನೀಡಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ 5,57,022 ಎಕರೆ ಬರಪೀಡಿತ ಮಧ್ಯ ಕರ್ನಾಟಕ ಬವಣೆ ನೀಗಿಸುವಂತ ಉದ್ದೇಶ ಹೊಂದಲಾಗಿದೆ ಅಂತ ಸ್ಪಷ್ಟನೆಯನ್ನ ನೀಡಲಾಗಿದೆ. MLC H. ವಿಶ್ವನಾಥ್ ಆರೋಪಕ್ಕೆ ಸಚಿವ ಸುರೇಶ್ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದಂತ ಅವರು, ವಿಶ್ವನಾಥ್ ಅವರು ಬಹಳ ದೊಡ್ಡವರು, ಅವರಿಗೆ ಗೊತ್ತಿರಬೇಕು. ಅರುಣ್ ಸಿಂಗ್ ನಿನ್ನೆ ಚೆನ್ನಾಗಿ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾತಾಡೋಗ್ಬೇಕು ಮಾತಾಡಿದ್ದಾರೆ, ಬೈದು ಹೋಗಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಅಂತಹ ಕಾರ್ಯಕರ್ತರಿಗೆ ನೋವಾಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಪ್ರತಿನಿತ್ಯ ಮಾತಾಡಿದ್ರೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಈ ಬೆಳವಣಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ರು. ಅವರು ಬಹಳ ದೊಡ್ಡವರು, ಅವರು ಗೊತ್ತಿರಬೇಕು. ಈ ರೀತಿ ಮಾತಾಡಿದಾಗ ಒಂದು ಪಕ್ಷಕ್ಕೆ ಭಾಗ ಆಗಿ, ಒಂದು ಪಕ್ಷದ ವಿಧಾನ ಪರಿಷತ್ ಸದಸ್ಯರಿಗೆ ನೆನೆ ಒಂದು ಮಾತು ನಮ್ಮ ಅರುಣ್ ಸಿಂಗ್ ಅವರು ಭಾಳ ಚೆನ್ನಾಗಿದೆ. ಈ ಪಕ್ಷನ ಕಟ್ಟಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಸ್ಥಾನ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಮನಸ್ಸು ನೋವಾಗುತ್ತೆ. ನಮ್ಮ ಚುನಾಯಿತ ಪ್ರತಿಗಳು, ನಮ್ಮ ನಾಯಕರು ಈ ರೀತಿ ಮಾತಾಡಿದರೆ ಹೇಗೆ ಅಂತ ಅವರು ಇವೆಲ್ಲ ಹೇಳುವಾಗ ನಮ್ಮ ಪಕ್ಷದ ಒಂದು ವರ್ಚಸ್ಸು ದೃಷ್ಟಿಯಿಂದ ಇದು ಒಳ್ಳೆಯದಾಗೋದಿಲ್ಲ ಅಂತ ನಾನು
ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದಂತ ಅವರು ಬಿಜೆಪಿ ಗೊಂದಲದ ಗೂಡಾಗಿದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ವಿಜೇಂದ್ರ ಎರಡನೇ ಮುಖ್ಯಮಂತ್ರಿಯಂತೆ ವರ್ತಿಸ್ತಾ ಇದ್ದಾರೆ. ವಿಶ್ವನಾಥ್ ಬುದ್ಧಿವಂತರು, ಅವರು ಆರೋಪ ಮಾಡಿರುವಂತದ್ದು ಸತ್ಯವಾಗಿದೆ. ಈಗ ಅವರು ಪರವಾಗಿ ಬ್ಯಾಟಿಂಗು, ಯಾಕೆಂದ್ರೆ ಸರ್ಕಾರದ ವಿರುದ್ಧವಾಗಿದ್ದಾರಲ್ಲ ಅಂತ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತರುವಂತದ್ದು ಸೂಕ್ತ ಅಂತ ಹೇಳಿದ್ದಾರೆ. ಒಂದು ಗೊಂದಲದ ಗೂಡಾಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇವತ್ತು. ಬಹುಶಃ ವಿಜಯೇಂದ್ರನ ಬಗ್ಗೆ ಇವತ್ತೇನು ಹೊಸ್ದಾಗಿ ಹೇಳ್ತಾ ಇಲ್ಲ, ಇನ್ನೇನಾದ್ರು 2-3-4 ತಿಂಗಳಿಂದಾನೇ ಅವನೊಬ್ಬ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ. ಅವನು ಎರಡನೇ ಮುಖ್ಯಮಂತ್ರಿ, ಯಡಿಯೂರಪ್ಪಲ್ಲ ಮುಖ್ಯಮಂತ್ರಿ, ವಿಜಯೇಂದ್ರನೇ ಮುಖ್ಯಮಂತ್ರಿ ಅನ್ನೋ ಮಟ್ಟಿಗೆ ನಡ್ಕೊತಾ ಇದ್ದಾನೆ ಅಂತ ಅವರ ಶಾಸಕರುಗಳು, ಅವರ ಮಂತ್ರಿಗಳೇ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ವಿಶ್ವನಾಥ್ ಅವರೊಬ್ಬ ಅತ್ಯಂತ ಬುದ್ಧಿವಂತರು, ಅವ್ರಿಗೆ ಇದೆಲ್ಲ ಗೊತ್ತಿರೋ ಹೊತ್ತಿಗೆ ಹೇಳ್ತಾ ಇರೋದು. ಹಾಗಾಗಿ ಆದಷ್ಟು ಬೇಗನೆ ಇವರು ಡಿಸಾಲ್ವ್ ಮಾಡಿ ತರೋದು, ರಾಷ್ಟ್ರಪತಿ ಆಡಳಿತ ತರೋದು. ಸಿಎಂ ಬಿಎಸ್ವೈ ಸ್ವಪಕ್ಷದ ಭಿನ್ನಮತದ ನಡುವೆನೇ ಕೊರೋನಾ ಅನ್ಲಾಕ್ ಚಿಂತೆ ಸಹಜವಾಗಿರುವಂತದ್ದು. ಇಂದು ಎರಡನೇ ಹಂತದ ಅನ್ಲಾಕ್ ಬಗ್ಗೆ ಸಿಎಂ ಬಿಎಸ್ವೈ ಸಭೆಯನ್ನು ನಡೆಸಲಿದ್ದಾರೆ. ಹಿರಿಯ ಸಚಿವರು, ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಸಭೆಯನ್ನು ನಡೆಸಲಿದ್ದಾರೆ. ಎರಡನೇ ಹಂತದಲ್ಲಿ ಹಲವು ಕ್ಷೇತ್ರಗಳಿಗೆ ವಿನಾಯಿತಿ ನೀಡುವಂತ ಸಾಧ್ಯತೆ ಇದೆ. ಇದೀಗ ಲಾಕ್ ಇರುವಂತಹ 11 ಜಿಲ್ಲೆಗಳಲ್ಲಿ ಸಡಿಲಿಕೆ ಸಾಧ್ಯತೆ ಇದೆ. ಅನ್ಲಾಕ್ ಆಗಿರುವಂತಹ 20 ಜಿಲ್ಲೆಗಳಲ್ಲಿ ಇನ್ನಷ್ಟು ಸಡಿಲಿಕೆ ಸಾಧ್ಯತೆ ಇದೆ. ಸರ್, ಇವಾಗ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮಾಲ್ಗಳನ್ನ ಮತ್ತೆ ರೆಸ್ಟೋರೆಂಟ್ ಒಟ್ಟಾಗಿ ಸೇರಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ. ಮುಂದೆ 3ನೇ ಅಲೆನೂ ಆಗುವಂತ ಸಂಭವ ಇದೆ. ಇದ್ರ ಬಗ್ಗೆನೂ ಕೆಲವು ರಿಲ್ಯಾಕ್ಸೇಷನ್ ಕೊಡಬೇಕಾಗುತ್ತೆ. ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು. ಕೊರೋನಾ ಕಟ್ಟಿ ಹಾಕಲಿಕ್ಕೆ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿಗೊಳಿಸಿದೆ. ನಿನ್ನೆ ರಾತ್ರಿ 7 ಗಂಟೆಯಿಂದಲೇ ವೀಕೆಂಡ್ ಕರ್ಫ್ಯೂ ಆರಂಭವಾಗಿದ್ದು ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಜಾರಿಯಲ್ಲಿರ್ತದೆ. 2 ದಿನ ಬೆಂಗಳೂರು ಸೇರಿದಂತೆ ಇಡೀ ಕರುನಾಡು ಲಾಕ್ ಆಗಿರುತ್ತೆ. ಈ ವೇಳೆಯಲ್ಲಿ ಅನಗತ್ಯ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ನೀಡಲಾಗಿದೆ. ವೀಕೆಂಡ್ ಕರ್ಫ್ಯೂ ಜೊತೆಗೆ ನೈಟ್ ಕರ್ಫ್ಯೂ ಸಹ ಜಾರಿಯಲ್ಲಿರಲಿದೆ. ಈ ವೇಳೆ 144 ಸೆಕ್ಷನ್ ಜಾರಿಯಲ್ಲಿರಲಿದ್ದು ಅನಗತ್ಯ ಓಡಾಟಕ್ಕೆ ಫುಲ್ ಬ್ರೇಕ್ ಹಾಕಲಾಗಿದೆ. ಸರ್ಕಾರದ ನಿರ್ದೇಶನದಂತೆ ಕೆಲವು ಚಟುವಟಿಕೆಗಳನ್ನು ಮಾತ್ರ ಈ ಅನ್ಲಾಕ್ ಪ್ರಕ್ರಿಯೆಯಲ್ಲಿ ಸೋಮವಾರದಿಂದ ಶುಕ್ರವಾರ ತನಕ ಬಿಡಿಸಲಾಗಿತ್ತು. ವೀಕೆಂಡ್ ಮಟ್ಟದಲ್ಲಿ ಪುನಃ ಈ ಥರದೊಂದು ಕರ್ಫ್ಯೂ ಹಿಂದೆ ಯಾವ ರೀತಿಯಲ್ಲಿ ಹೊರಡಿಸಲಾಗಿತ್ತು ಅದೇ ರೀತಿಯಲ್ಲಿ ಕರ್ಫ್ಯೂವನ್ನು ಈಗ ಜಾರಿಗೆ ತರಲಾಗುವುದು. ಕೆಲಸ ನಿಮಿತ್ತ ಹೋಗ್ತಾ ಇದ್ದೀರಿ ಅಥವಾ ಬೇರೆ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀರಿ, ಅದನ್ನು ಕೂಡ ಒಂದು ಕಡಿವಾಣ ಹಾಕಬೇಕಾಗುತ್ತೆ. 2ನೇ ಅಲೆ ಹೋಗ್ತಾ ಇದೆ, ಕೆಲವರು ಹೇಳ್ತಾರೆ 3ನೇ ಅಲೆ ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ನಾವು ಅನ್ಸೇಫ್ ಆಗಿರ್ತೀವಿ, ಮಾಸ್ಕ್ ಬಳಕೆ ಮಾಡೋದಿಲ್ಲ, ಯಾವುದೇ ಸಭೆ ಸಮಾರಂಭಕ್ಕೆ ದೇವಾಲಯಗಳಲ್ಲಿ ಎಲ್ಲೆಲ್ಲೂ ನಾವು ಹೋಗ್ತೀವಿ, ಆವಾಗ ಈ ವೈರಸ್ ಅನ್ನು ಹರಡ್ತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತದೆ. ಸದ್ಯ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ಹೀಗಾಗಿ ಜೂನ್ 14ರಿಂದ ಬೆಂಗಳೂರು ಸೇರಿದಂತೆ 20 ಜಿಲ್ಲೆಗಳಲ್ಲಿ ಮೊದಲನೇ ಹಂತದ ಅನ್ಲಾಕ್ ಜಾರಿಗೊಳಿಸಲಾಗಿತ್ತು. ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಜೂನ್ 21ರಿಂದ 2ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗುತ್ತೆ. ಲಾಕ್ಡೌನ್ ಕಾರಣದಿಂದ ಸಂಚಾರ ಸ್ಥಗಿತಗೊಳಿಸಿದಂಥ ಬಿಎಂಟಿಸಿ ಬಸ್ಗಳು ಜೂನ್ 21ರಿಂದ ಸಂಚಾರವನ್ನ ಆರಂಭಿಸಲಿವೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಹಾಗೂ ನಾಡಿದ್ದು ಬಸ್ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಅನ್ನು ನಡೆಸಲಾಗುತ್ತೆ. ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಆಯಾಯ ಘಟಕಗಳಲ್ಲಿ ಟೆಸ್ಟಿಂಗ್ ಕ್ಯಾಂಪ್ ಅನ್ನ ಇರಿಸಲಾಗ್ತಾ ಇದೆ. ಹೀಗಾಗಿ ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಘಟಕದ ವ್ಯವಸ್ಥಾಪಕರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಘಟಕದಲ್ಲಿಯೂ ಕೂಡ ಟೆಸ್ಟಿಂಗ್ ಕ್ಯಾಂಪ್ ಇರುತ್ತೆ. ನಾಳೆ ಹಾಗೂ ನಾಡಿದ್ದು ಟೆಸ್ಟಿಂಗ್ ಕ್ಯಾಂಪ್ ಆಯೋಜನೆ ಮಾಡಲಾಗಿದೆ. ಅಧಿಕೃತವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾದರಿ ಪ್ರಕಟಗೊಂಡಿದೆ. 2 ದಿನ ನಡೆಯುವಂತಹ ಪರೀಕ್ಷೆಯಲ್ಲಿ 6 ವಿಷಯಗಳ 2 ಪ್ರಶ್ನೆ ಪತ್ರಿಕೆ ರೆಡಿಯಾಗಿದೆ. ಬಹು ಆಯ್ಕೆ ಮಾದರಿಯಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದ್ದು ಸರ್ಕಾರ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ತಲಾ 40 ಅಂಕಗಳ ಒಟ್ಟು 120 ಅಂಕಗಳ 2 ಪ್ರಶ್ನೆ ಪತ್ರಿಕೆ ರೆಡಿಯಾಗಲಿದ್ದು ಕನ್ನಡ, ಇಂಗ್ಲಿಷ್, ಹಿಂದಿಗೆ ತಲಾ 40 ಅಂಕದಂತೆ 1 ಪ್ರಶ್ನೆ ಪತ್ರಿಕೆ ಇರುತ್ತೆ. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ತಲಾ 40 ಅಂಕದಂತೆ 2ನೇ ಪ್ರಶ್ನೆ ಪತ್ರಿಕೆ ಇರುತ್ತೆ. 1 ಪ್ರಶ್ನೆ ಪತ್ರಿಕೆಗೆ 3 ಗಂಟೆ ಪರೀಕ್ಷೆ ಸಮಯಾವಕಾಶವನ್ನು ನೀಡಲಾಗಿದೆ. 90ರಿಂದ 100 ಅಂಕ ಪಡೆದ್ರೆ ಎ+ ಶ್ರೇಣಿ, 80ರಿಂದ 89 ಅಂಕವನ್ನು ಗಳಿಸಿದ್ರೆ ಎ ಶ್ರೇಣಿ, 60ರಿಂದ 79 ಅಂಕವನ್ನು ಗಳಿಸಿದ್ರೆ ಬಿ ಶ್ರೇಣಿ, 35ರಿಂದ 59 ಅಂಕ ಗಳಿಸಿದ್ರೆ ಸಿ ಶ್ರೇಣಿ ಅಂತ ಇಲ್ಲಿ ರಿಸಲ್ಟ್ ಅನ್ನು ನೀಡಲಾಗುತ್ತೆ. ಪರೀಕ್ಷೆಯಲ್ಲಿ 1 ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದು ವಿದ್ಯಾರ್ಥಿಗಳ ನಡುವೆ 6 ಅಡಿ ಅಂತರ ಇರಲಿದೆ.
ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಇಳಿಮುಖವಾಗ್ತಾ ಇದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 4.5% ಬಂದಿದೆ. ನಿನ್ನೆ 15,290 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 5,783 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 27,96,121ಕ್ಕೆ ಏರಿಕೆ ಆಗಿದೆ. ನಿನ್ನೆ 168 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು, ಇದರೊಂದಿಗೆ ಕೊರೋನಾ ಸೋಂಕಿಗೆ ರಾಜ್ಯದಲ್ಲಿ ಒಟ್ಟು 33,602 ಮಂದಿ ಮೃತಪಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ನಗರದಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಇಳಿಮುಖವಾಗ್ತಾ ಇದೆ. ನಿನ್ನೆ ಬೆಂಗಳೂರಲ್ಲಿ 1,100 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ನಗರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಟ್ಟು 12,03,063ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ 39 ಮಂದಿ ಕೊರೋನಾದಿಂದ ಅಸುನೀಗಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ ಒಟ್ಟು 15,410 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 6,160 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಾದ್ಯಂತ ಮುಂಗಾರು ಮಳೆ ವ್ಯಾಪಕವಾಗಿ ಚುರುಕುಗೊಂಡಿದೆ. ಜೂನ್ 22ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ 22ರವರೆಗೆ ಸಾಮಾನ್ಯ ಮಳೆಯಾಗುವಂತ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜೂನ್ 20ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಇನ್ನೆರಡು ದಿನ ಹೆಚ್ಚಿನ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಉತ್ತಮ ಮುಂಗಾರು ಮಳೆ ಆಗ್ತಾ ಇದ್ದು, ಮಲೆನಾಡು ಕರಾವಳಿ ಭಾಗದಲ್ಲಿ ವರ್ಣ ಅಬ್ಬರಿಸ್ತಾ ಇದ್ದಾನೆ. ಇನ್ನು ವ್ಯಾಪಕ ಮಳೆ ಬಗ್ಗೆ ಮಾತನಾಡಿದಂತ CM ಬಿತ್ತನೆ ಬೀಜ ಗೊಬ್ಬರಕ್ಕೆ ತೊಂದರೆ ಮಾಡಲ್ಲ, ಪ್ರವಾಹದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡುವುದಾಗಿ ತಿಳಿಸಿದರು. ನಾಳೆ ಮಹಾರಾಷ್ಟ್ರ ನೀರಾವರಿ ಸಚಿವರ ಜೊತೆ ಹಾಗೂ ಪ್ರವಾಹ ಪೀಡಿತ ಜಿಲ್ಲೆಗಳ DCಗಳ ಜೊತೆ ಇಂದು ಸಭೆಯನ್ನು ಮಾಡುವುದಾಗಿ ತಿಳಿಸಿದರು. ಮುಂಗಾರು ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ರೈತರು ಬಿತ್ತನೆ ಕಾರ್ಯದಲ್ಲಿ ಅವ್ರನ್ನವ್ರು ತೊಡಗಿಸ್ಕೊಂಡಿದ್ದಾರೆ. ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಯಾವುದೇ ತೊಂದರೆ ಇಲ್ಲದಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಮಾನ್ಸೂನ್ ಮಳೆಯಿಂದ ಪ್ರವಾಹ ಉಂಟಾದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮಹಾರಾಷ್ಟ್ರದ ಸಚಿವರು, ನೀರಾವರಿ ಸಚಿವರು ರಾಜ್ಯಕ್ಕೆ ಭೇಟಿ ಬರ್ತಾ ಇದ್ದಾರೆ. ತದನಂತರ ಪ್ರವಾಹಕ್ಕೊಳಗಾಗಿರುವಂಥ ಆ ಥರ ಜಿಲ್ಲೆಗಳು ಇರ್ಬೋದು, ಆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿ ಪೂರ್ವ ತಯಾರಿ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಹೇಳ್ತೇನೆ. ಬೆಳಗಾವಿಯಲ್ಲಿ ಸುರಿಯುವಂತ ಧಾರಾಕಾರ ಮಳೆಗೆ ಮೊದಲ ಬಲಿಯಾಗಿದೆ. ಬೆಳಗಾವಿಯ ಮಾರ್ಕಾಂಡೇಯ ನದಿಯ ಪ್ರವಾಹದಲ್ಲಿ ಸಿಲುಕಿ ಕಾಕತಿ ಗ್ರಾಮದ ಸಿದ್ರಾಯಿ ದೊಡ್ಡರಾಮ ಸುತಗಟ್ಟಿ ಎಂಬ ರೈತ ಕೊಚ್ಚಿ ಹೋಗಿದ್ದಾನೆ. ಕೃಷಿ ಜಮೀನಿನಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಿರುವಂತ ಸಂದರ್ಭದಲ್ಲಿ ನದಿಯ ಸೇತುವೆ ಬಳಿ ಕೈಕಾಲು ತೊಳೆದುಕೊಳ್ಳುವಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಧಾರಾಕಾರ ಮಳೆ ಮತ್ತು ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದ್ದರಿಂದ ಕಾರ್ಯಾಚರಣೆ ಅರ್ಧದಲ್ಲಿಯೇ ಮೊಟಕುಗೊಳಿಸಲಾಯಿತು. ಈಗ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಉಳಿದ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಒಳ ಹರಿವು ಏಕಾಏಕಿ ಹೆಚ್ಚಾಗಿದೆ. ಆಲಮಟ್ಟಿ ಜಲಾಶಯಕ್ಕೆ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತಹ ಕಾರಣ 1 ಲಕ್ಷ ಕ್ಯೂಸೆಕ್ ನೀರಿನ ಒಳ ಹರಿವು ಹೆಚ್ಚಾಗಬಹುದು ಅಂತ KBJNL ಅಧಿಕಾರಿಗಳು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಕಳೆದ ಕೆಲವು ದಿನಗಳಿಂದ ಸುರಿದಂತ ಮಳೆಯಿಂದಾಗಿ ಕೆರೆಗಳು ಭರ್ತಿಯಾಗಿದೆ. ಹುಬ್ಬಳ್ಳಿಯ ಉಣಕಲ್ ಕೆರೆ ಭರ್ತಿಯಾಗಿದ್ದು ಮೈದುಂಬಿ ಹರಿತಾ ಇದೆ. ಮುಂಗಾರು ಮಳೆ ಆರಂಭಗೊಂಡಂತ ಕೆಲವೇ ದಿನಗಳಲ್ಲಿ ಉಣಕಲ್ ಕೆರೆ ಭರ್ತಿಯಾಗಿದೆ.
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಯಾಗಿದೆ. ಭಾರಿ ಮಳೆಯಿಂದ ಮನೆ ಕುಸಿದಿದ್ದು ವೃದ್ಧೆಯೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿಂಗಮ್ಮ ಎಂಬುವರು ಮನೆಯಲ್ಲಿ ಒಬ್ಬರೇ ವಾಸಿಸ್ತಾ ಇದ್ದು ಭಾರಿ ಮಳೆಗೆ ಮನೆ ಸಂಪೂರ್ಣವಾಗಿ ಕುಸಿದಿದೆ. ಮನೆ ಕುಸಿತದಿಂದ ಅಜ್ಜಿ ಮನೆಯಿಂದ ಹೊರಗಡೆ ಓಡಿ ಬಂದು ಜೀವವನ್ನು ಉಳಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಮತ್ತು ಭೂಕುಸಿತದಂತಹ ಕಷ್ಟದ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ತಾಲೀಮು ನಡೆಸಲಾಗ್ತಾ ಇದೆ. 20 ಜನರ ಒಂದು NDRF ತಂಡ ಈಗ ಆಲ್ರೆಡಿ ಅಲ್ಲಿರುವಂಥದ್ದು. ಮತ್ತು ಒಂದು ಕಡೆ 20 ಜನರ SDRF ತಂಡನೂ ಕೂಡ ಅಲ್ಲಿದೆ. ಇನ್ನು ಸಿವಿಲ್ ಪೊಲೀಸರ 4 ತಂಡ, DAR ಪೊಲೀಸರ 1 ತಂಡ ಮತ್ತು ಅಗ್ನಿಶಾಮಕ ದಳದ 1 ತಂಡ ಜನರ ರಕ್ಷಣಾ ತಾಲೀಮನ್ನು ನಡೆಸ್ತಾ ಇದೆ. ಭೂಕುಸಿತ ಆದಲ್ಲಿ ಅಂತಹ ಸ್ಥಳದಿಂದ ಜನರನ್ನ ರಕ್ಷಣೆ ಮಾಡುವಂಥದ್ದು ಹೇಗೆ ಅಂತ ಜಿಲ್ಲಾಡಳಿತ ಕಚೇರಿಯನ್ನೇ ಬಳಸಿಕೊಂಡು ತಾಲೀಮನ್ನು ನಡೆಸಿದ್ರು. ಮೇಕೆದಾಟು ಬಳಿಯ ಅಣೆಕಟ್ಟು ನಿರ್ಮಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದಲ್ಲಿ ರಾಜ್ಯಕ್ಕೆ ಮೇಲುಗೈಯಾಗಿದೆ. ತಕರಾರು ಎತ್ತಿದ್ದಂತ ಚೆನ್ನೈ ಪೀಠದ ಅರ್ಜಿಯನ್ನ ದೆಹಲಿಯ ಪ್ರಧಾನ ಪೀಠ ವಜಾಗೊಳಿಸಿದೆ. ಮೇಕೆದಾಟು ಯೋಜನೆ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ನೀಡಲಿಕ್ಕೆ ಜಂಟಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ದಕ್ಷಿಣ ಪೀಠದ ಈ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಕರ್ನಾಟಕ ವಾದ ಆಲಿಸಿದಂತ ದೆಹಲಿಯ ಪ್ರಧಾನ ಪೀಠ ಚೆನ್ನೈನಲ್ಲಿರುವಂತಹ ದಕ್ಷಿಣ ಪೀಠದ ದೂರನ್ನು ವಜಾಗೊಳಿಸಿದೆ. ಸದ್ಯ NGT ಪ್ರಧಾನ ಪೀಠ ಮತ್ತು ಸುಪ್ರೀಂ ಕೋರ್ಟ್ ಅರ್ಜಿಗಳು ಇತ್ಯರ್ಥಗೊಂಡ್ರೆ ಮೇಕೆ ದಾಟಲಿಕ್ಕೆ ಸಹಾಯವಾಗುತ್ತೆ. ಪ್ರಮುಖ 5 ಸುದ್ದಿಯನ್ನು ನೋಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಗಟ್ಟೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಶಾಸಕ MP ರೇಣುಕಾಚಾರ್ಯ ಕಣ್ಣೀರನ್ನು ಹಾಕಿದ್ದಾರೆ. ಕೋವಿಡ್ನಿಂದ ಗುಣಮುಖರಾದವರನ್ನ ಬೀಳ್ಕೊಡುಗೆ ವೇಳೆ ಪುಷ್ಪ ವೃಷ್ಟಿಯನ್ನು ಸುರಿಸಿ ಕಣ್ಣೀರನ್ನು ಹಾಕಿದರು. ಕೊರೋನಾದಿಂದ ಗುಣಮುಖರಾದಂಥವರು ಶಾಸಕ ರೇಣುಕಾಚಾರ್ಯ ಕಾಲಿಗೆರೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜನರ ಅಭಿಮಾನವನ್ನ ಕಂಡು ಆನಂದ ಬಾಷ್ಪವನ್ನು ಸುರಿಸಿದರು. ದಾವಣಗೆರೆ ಜಿಲ್ಲೆಯ ಸೂಳೆಕೆರೆ ಸುತ್ತಮುತ್ತ ರಸ್ತೆ ಅಗಲೀಕರಣ ಮಾಡುವುದಕ್ಕೆ ಗುಡ್ಡದಲ್ಲಿ ಡೈನಾಮೈಟ್ ಬ್ಲಾಸ್ಟ್ ಮಾಡಿರುವಂಥದ್ದು ಸ್ಥಳೀಯ ಜನರ ನಿದ್ದೆಗೆಡಿಸಿದೆ. ಡೈನಾಮೈಟ್ ಬ್ಲಾಸ್ಟ್ ಮಾಡಿರೋದ್ರಿಂದ ಗುಡ್ಡವೇ ಕುಸಿಯುವಂತ ಆತಂಕ ಎದುರಾಗಿದೆ. ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆಯಾಗಿದೆ. ಹಸುವಿಗೆ ಸೀಮಂತ ಕಾರ್ಯ ಮಾಡಿ ಮನೆಯ ರೈತರು ಸಂಭ್ರಮಿಸಿರುವಂತಹ ಘಟನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹೊಸ ವೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ನವೀನ ಹುಣಸಿಹಳ್ಳಿ ಎಂಬ ರೈತನ ಮನೆಯಲ್ಲಿ ಹಸುವಿಗೆ ಸೀಮಂತ ಕಾರ್ಯ ಮಾಡಲಾಯಿತು. ಹಸುವಿನ ಮೈ ಮೇಲೆ ಹೊಸ ಸೀರೆಯನ್ನ ಹಾಕಿ ಹಸುವಿಗೆ ಪೂಜೆಯನ್ನ ಸಲ್ಲಿಸಿ ತರಹೇವಾರಿ ತಿನಿಸು ತಿನ್ನಿಸಿ ಸೀಮಂತ ಕಾರ್ಯವನ್ನು ಮಾಡಿದ್ದಾರೆ. 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಪೂಜೆಯನ್ನ ಮಾಡಿದರು. ನಟ ಸಂಚಾರಿ ವಿಜಯ್ ಸಾವು ನೆನೆದು ನಟ ಅನಿರುದ್ಧ್ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸಣ್ಣ ಅಪಘಾತದಿಂದ ಅತ್ಯದ್ಭುತ ಪ್ರತಿಭೆಯನ್ನ ಕಳೆದುಕೊಂಡಿದ್ದೇವೆ. ಹೆಲ್ಮೆಟ್ ಹಾಕಿದ್ರೆ ವಿಜಯ್ ಉಳಿತಾ ಇದ್ರು. ದ್ವಿಚಕ್ರ ವಾಹನ ಸವಾರರು ನಿರ್ಲಕ್ಷ್ಯ ಮಾಡದೆ ಹೆಲ್ಮೆಟ್ ಅನ್ನು ಹಾಕುವಂತೆ ಅನಿರುದ್ಧ್ ಮನವಿಯನ್ನು ಮಾಡಿದ್ದಾರೆ. ವಿಜಯ್ ಅವರು ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗಿದ್ದು ನಿಜಕ್ಕೂ ದೊಡ್ಡ ದುರಂತ. ನನಗೆ ತುಂಬ ಕಷ್ಟ ಆಗ್ತಿದೆ. ಆದರೂ ಅವರು ನಮ್ಮನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿಲ್ಲ. ಅವರ ಚಿತ್ರಗಳ ಮುಖಾಂತರ ಜೊತೆಗೆ ಅವರ ಅಂಗಾಂಗಗಳು ಕೆಲವರಿಗೆ ದಾನ ಮಾಡಿದ್ರಿಂದ ಆ ಜನಗಳ ಮುಖಾಂತರ ಅವರು ನಮ್ಮ ಜೊತೆಯಲ್ಲೇ ಯಾವಾಗಲೂ ಇರ್ತಾರೆ. ನನಗೆ ತುಂಬ ಬೇಜಾರಾಗಿದ್ದು ಏನು ಅಂತ ಹೇಳಿದ್ರೆ, ಅಪಘಾತದ ಸಮಯದಲ್ಲಿ ವಿಜಯ್ ಅವರು ಹೆಲ್ಮೆಟನ್ನು ಧರಿಸ್ತಾ ಇದ್ದದ್ದು. ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ, ದ್ವಿಚಕ್ರ ವಾಹನ ಓಡಿಸ್ತಿರಬೇಕಾದ್ರೆ ಮುಂದೆ ಕೂತಿರೋರು ಮತ್ತು ಹಿಂದೆ ಕೂತಿರೋರು ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಿ. ಈ ವಿಡಿಯೋ ಮಾಡೋ ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ, ವಿಜಯ್ ಅವರು ತುಂಬ ಪ್ರತಿಭಾವಂತ ಕಲಾವಿದರು, ರಾಷ್ಟ್ರ ಪ್ರಶಸ್ತಿ ವಿಜೇತರು. ಆದರೆ ಅವರಿಗೆ ಅಷ್ಟೊಂದು ಅವಕಾಶ ಇರಲಿಲ್ಲ, ಅಷ್ಟೊಂದು ಸಿನಿಮಾಗಳು ಇರಲಿಲ್ಲ. ಕೋವಿಡ್ ಸೋಂಕಿನಿಂದ ಬಳಲ್ತಾ ಇದ್ದಂಥ ಫ್ಲೈಯಿಂಗ್ ಸಿಖ್ ಎಂದೇ ಖ್ಯಾತರಾಗಿದ್ದಂಥ ಅಥ್ಲೇಟ್ ಪಟು ಮಿಲ್ಖಾ ಸಿಂಗ್ ನಿಧನರಾಗಿದ್ದಾರೆ. ಮಿಲ್ಖಾ ಸಿಂಗ್ ಪತ್ನಿ ನಿರ್ಮಲಾ ಕೌರ್ 5 ದಿನಗಳ ಹಿಂದಷ್ಟೇ ಮೃತಪಟ್ಟಿದ್ರು. 1958ರ ಕಾಮನ್ವೆಲ್ತ್ ಗೇಮ್ಸ್ ಚಾಂಪಿಯನ್, 4 ಬಾರಿ ಏಷ್ಯನ್ ಗೇಮ್ಸ್ ಚಾಂಪಿಯನ್ ಆಗಿದ್ದಂಥ ಮಿಲ್ಖಾ ಸಿಂಗ್ 1960ರ ರೋಮ್ ಒಲಿಂಪಿಕ್ಸ್ನಲ್ಲಿಯೂ ಕೂಡ ಭಾರತವನ್ನ ಪ್ರತಿನಿಧಿಸಿದ್ದರು. ಕೋವಿಡ್ ಸೋಂಕಿನಿಂದ ಅಸ್ವಸ್ಥರಾಗಿದ್ದಂಥ ಮಿಲ್ಖಾ ಸಿಂಗ್ರನ್ನ ಮೊಹಾಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮಿಲ್ಖಾ ಸಿಂಗ್ ಮೃತಪಟ್ಟಿದ್ದಾರೆ. ಇನ್ನು ಮಿಲ್ಖಾ ಸಿಂಗ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ.
ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ